ಚಾನಲ್. ಇವತ್ತು ಪ್ರಸ್ತುತ ಗೌತಮಿ ಅಂತಕ್ಕಂಥವ್ರು ಒಂದು ಪ್ರೊಫೈಲ್ ಕಳಿಸಿರ್ತಾರೆ. ಗಾಯ್ಸ್, ಇವರು ಏನಕ್ಕೆ ಆನ್ಲೈನಲ್ಲೇ ಗಂಡು ಹುಡುಕಾಟ ಮಾಡ್ತಿದ್ದಾರೆ ಅಂತಂದರೆ, ಬಟ್ ಕೆಲವೊಂದಿಷ್ಟು ಡ್ರೀಮ್ಸ್ ಏನಿರುತ್ತೆ ಅದು ಅಪ್ಪನಿಗೆ ಅಮ್ಮನಿಗೆ ಹೇಳಿಬಿಟ್ಟು ಈ ರೀತಿಯ ಕನಸಿನ ಹುಡುಗ ಹುಡುಕಿ ಅಂತ ಹೇಳೋಕ್ಕಾಗಲ್ವಲ್ಲ. ಹಾಗಾಗಿನೇ ಇವರು ನಮಗೆ ಆನ್ಲೈನಲ್ಲಿ ಕಳಿಸ್ಬಿಟ್ಟು, ಸೊ ಅಮ್ಮ ಸಿಕ್ಕಿದ್ದಾರೆ ನನಗೆ ವರ, ನೀವು ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಗೌತಮಿ ಒಬ್ಬರು, ಇವರ ವಯಸ್ಸು ಬಂದು 26 ವರ್ಷ, ಇರೋದು ಒಂದು ಬಾಡಿಗೆಯ ಮನೆಯಲ್ಲಿ. ಹಾಗಂತಂದ್ಬಿಟ್ಟು ಇವರು ಬಡವರು ಅಂತ ಏನು ಹೇಳ್ತಿಲ್ಲ, ದುಡ್ಡಿದೆ, ಅದನ್ನು ಸೇವ್ ಮಾಡಿಟ್ಕೊಂಡಿದ್ದಾರೆ. ನೋಡೋದಕ್ಕೆ ಸ್ಲಿಮ್ ಆ್ಯಂಡ್ ಸ್ಮಾರ್ಟ್ ಆಗಿರ್ತಕ್ಕಂಥ ಗೌತಮಿ ಅವರು ದಪ್ಪದಾಗಿರ್ತಕ್ಕಂಥ ಶರೀರ ಹೊಂದಿದ್ದಾರೆ. ಇವರ ವೇಟ್ ಬಂದುಬಿಟ್ಟು 76 ಅಂತ ಹೇಳಿರ್ತಕ್ಕಂಥದ್ದು. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರ್ತಾರೆ. ಯಾವುದೇ ರೀತಿಯಲ್ಲೂ ಆಡಂಬರ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ. ಇವರೈತೆ ಇವರ ಮನೆ ಕೆಲಸ ಆಯಿತು ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೂ ತುಂಬ ಸಿಂಪಲ್ಲಾಗಿ ಇರ್ತಕ್ಕಂಥ ಗೌತಮಿ ಅವ್ರಿಗೆ ಒಂದಿಷ್ಟು ಚೆನ್ನಾಗಿರ್ತಕ್ಕಂಥ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಸೊ ಯಾವ ರೀತಿಯ ಹುಡುಗ ಅಂದರೆ, ಪಾಯಿಂಟ್ ನಂಬರ್ 1 ಬಂದುಬಿಟ್ಟು ಇವುಗಳನ್ನು ಒಳಗೊಂಡಿರ್ತಕ್ಕಂಥ ಹುಡುಗ ಬೇಕು. ನನಗೆ ತುಂಬ ಪ್ರೀತಿಯ ಹುಡುಗ ಆಗಿರಬೇಕು. ಅವರು ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಕಾಳಜಿ ಮಾಡ್ತಕ್ಕಂಥ ವ್ಯಕ್ತಿ ಆಗಿರಬೇಕಂತೆ. ನನಗೆ ಕಿಸ್ ಕೊಡುವಾಗ ಪ್ರಸ್ತುತ ನನ್ನ ಒಂದು ತುಟಿಗಳಿಗೆ ಕೊಡಬೇಕು, ಕೆನ್ನೆಗಳಿಗಲ್ಲ. ಅಂದರೆ ಮೊದಲನೇ ಭೇಟಿಯಾದಾಗ ನೀವು ಡೈರೆಕ್ಟಾಗಿ ಅವರ ಒಂದು ತುಟಿಗೆ ಮುತ್ತು ಕೊಡಬೇಕು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಮದುವೆ ಆಗುವ ಮುನ್ನ ಇಬ್ಬರು ಕೂಡ ಸೇರಿಕೊಂಡು ಒಂದು ಅಪ್ಪ ಅಮ್ಮನ ಆಟ ಆಡಬೇಕು. ಯಾಕಂದರೆ ನೀವು ಕೆಪಾಸಿಟಿ ಹೆಂಗಿದೆ, ನಿಮ್ಮದು ಹೆಂಗಿದೆ ಅಂತ ನಾನು ನೋಡಬೇಕು. ಹಾಗಾಗಿ ಇಬ್ಬರು ಕೂಡ ಒಂದು ಸಲ ಆಟ ಆಡಬೇಕು ಅಪ್ಪ ಅಮ್ಮಂದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೀವು ಹೆಂಗೆ ಮಾಡ್ತೀರಾ ಅದರ ಮೇಲೆ ಡಿಪೆಂಡಪ್ ಆಗಿ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಮೊದಲನೇ ಭೇಟಿಗೆ ಬರೀ ಮುತ್ತಲ್ಲಿ ಮುಗಿಸಲ್ಲ, ಇವರು ಒಂದು ರೂಮ್ ಬುಕ್ ಮಾಡಿಕೊಡ್ತಾರೆ. ಸೊ ಅಲ್ಲಿ ಇಬ್ಬರು ಕೂಡ ಆಟ ಆಡಿದ ನಂತರ ನೀವು ಯಾವ ರೀತಿಯಲ್ಲಿ ಅವ್ರಿಗೆ ಮಾಡ್ತೀರಾ ಅದರ ಮೇಲೆ ಡಿಪೆಂಡಪ್ ಆಗಿ ಅವ್ರು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಸೊ ನೀವು ಮಾಡಬೇಕಾಗಿದ್ದಷ್ಟೇ, ಬೇಗ ಬೇಗ ನಿಮಗೆ ಇವರು ಓಕೆ ಆಗಿದ್ದಾರೋ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಸೊ ಪ್ರಸ್ತುತ ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಅವರಿಗೆ ಯಾರು ಇಷ್ಟ ಆಗ್ತಾರೆ ಆ ವ್ಯಕ್ತಿಗೆ ಇವರು ರಿಪ್ಲೈ ಕೊಡ್ತಾರೆ. ಸೊ ಗಾಯ್ಸ್, ಅದೇ ರೀತಿಯಾಗಿ ಇಲ್ಲಿ ಬರೋಣ. ನೋಡ್ಕೊಳ್ಳಿ, ಈ ಒಂದು ಇನ್ವಾ ಕಾರಲ್ಲಿ ಪ್ರಸ್ತುತ ಅವರ ಒಂದು ಸ್ವಂತದೇ ಕಾರಾಗಿರುತ್ತೆ. ಅವರ ಡ್ಯಾಡ್ ಪರ್ಚೇಸ್ ಮಾಡಿರ್ತಕ್ಕಂಥ ಕಾರನ್ನು ನಾನು ಕೂಡ ಇದರ ರಿವ್ಯೂ ಕೂಡ ಮಾಡ್ತಿದ್ದೀನಿ. ಸೊ ಇದರ ಡೀಟೇಲ್ಸ್ ಏನಕ್ಕಪ್ಪ ಹೇಳ್ತಿದ್ದೀನಿ ಅಂತಂದರೆ, ಎಲ್ಲನೂ ಬೇಕಾಗುತ್ತೆ ಸ್ನೇಹಿತರೆ. ಪ್ರಸ್ತುತ ಅವರಷ್ಟೇ ಅಲ್ವಾ, ಆ್ಯಂಡ್ ಸೂಪರ್ ಲಕ್ಸುರಿ ಆ್ಯಂಡ್ ಹೈ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಕಾರು. ಬಾಡಿಗೆ ಮನೇಲಿ ಇದ್ದರೂ ಕೂಡ ಈ ರೀತಿಯ ಒಂದು ಶ್ರೀಮಂತಿಕೆ ಅವ್ರ ಹತ್ರ ಇದೆ ಅಂದರೆ ಥಿಂಕ್ ಮಾಡ್ಕೊಳ್ಳಿ ಎಷ್ಟೊಂದು ದುಡ್ಡನ್ನ ಇವರು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಗೈಸ್, ಇವರ ಕನಸೇ ಬೇರೆ ಆಗಿದೆ. ಪ್ರಸ್ತುತ ಸ್ವಂತ ಮನೆ ಮಾಡಿಬಿಟ್ಟು ಅದರಲ್ಲಿ ಇದ್ಬಿಟ್ಟು ಯೂಸ್ ಇಲ್ಲ. ಹಾಗಾಗಿ ಆಸ್ತಿ ಮಾಡಬೇಕು, ಆನಂತರ ಒಂದು ಒಳ್ಳೆಯ ಸಂಪಾದನೆ ಮಾಡಿ ನಂತರ ಮನೆ ಕಟ್ಟಬೇಕು ಅಂತ ಇವರ ಒಂದು ಕನಸಾಗಿರುತ್ತೆ. ಆ್ಯಂಡ್ ಈ ಒಂದು ಕಾರು ಅವ್ರಿಗೆ ಓಡ್ಸೋಕ್ಕೆ ಬರಲ್ಲ. ಪ್ರಸ್ತುತ ಒಬ್ಬ ಡ್ರೈವರ್ ಇಟ್ಕೊಂಡಿದ್ದಾನೆ. ಅವರು ಯಾವಾಗಲಾದರೂ ಫಂಕ್ಷನ್ಗೆ ಅಥವಾ ಮದುವೆಗೆ ಈ ರೀತಿ ಎಲ್ಲಾದರೂ ಹೋದರೆ ಮಾತ್ರ ಈ ಒಂದು ಕಾರನ್ನು ಹೊರಗಡೆ ತೆಗ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಲೈಕ್ ಪರ್ಫಾರ್ಮೆನ್ಸ್ ಆ್ಯಡೆಡ್ ಫ್ಯೂಚರ್ ಅಂತ ಇದೆ ಸ್ನೇಹಿತರೆ. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸ್ಗಳು ಏನೇನಂತ ನೋಡ್ಕೊಂಡು ಬರೋಣ. ಗಾಯ್ಸ್ ನೋಡ್ಕೊಳ್ಳಿ, ಇನ್ನೊಂದು ಸೈಡಲ್ಲಿ ಇರ್ತಕ್ಕಂಥ ಫ್ಯೂಚರ್ಸು ಮೇನ್ ಡೋರ್ ಆಗಿರುತ್ತೆ. ಇದು ಅಂದರೆ ಡ್ರೈವರ್ ಸೀಟು, ಕಂಫರ್ಟಬಲ್ ಆ್ಯಂಡ್ ಸ್ಮೂತೇಬಲ್ ಒಂದು ಡ್ರೈವರ್ ಸೀಟ್ ಕೂಡ ಇದರಲ್ಲಿದೆ. ಬ್ಯಾಕ್ ಸೈಡಲ್ಲಿ ಒಟ್ಟು 1, 2, 3 ಸೀಟ್ಸ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ. ಫ್ರಂಟ್ ಸೈಡಲ್ಲಿ ಕೂಡ 2 ಸೀಟ್ಸ್ ಇದರಲ್ಲಿ ಇದೆ ಅಂತ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಟಾಪ್ ಮಾಡಲಲ್ಲಿ ಕೂಡ ನೋಡ್ಕೊಳ್ಬೋದು. ಇದು ಬಂದುಬಿಟ್ಟು ಪ್ಲೇನ್ ಆಗಿರ್ತಕ್ಕಂಥ ಸ್ಪೇಸು ಸ್ನೇಹಿತರೆ. ಇದರ CC ಬಂದುಬಿಟ್ಟು 1866 CC ಇದೆ. ಆ್ಯಂಡ್ ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಸಾಕು ಕಾರಿನ ಮಾಹಿತಿ. ಅವರ ಮಾಹಿತಿ ಏನು ಹೇಳಿದೆ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್. 75 ವರ್ಷಗಳಿಂದ ಜ್ಯೋತಿಷ್ಯ ವಿದ್ಯೆಯನ್ನು ಸಿದ್ಧಿ ಪಡೆದಿರ್ತಕ್ಕಂಥ ಭಾರತದ ಏಕೈಕ ಜ್ಯೋತಿಷ್ಯರು ನೋಡಿ ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ಪ್ರೀತಿ, ಪ್ರೇಮ, ಕಲಹ, ನೀವು ಇಷ್ಟಪಟ್ಟಂಥವ್ರು ನಿಮಗೆ ಸಿಗ್ತಾ ಇಲ್ವಾ ಅಥವಾ ನಿಮಗೆ ಮದುವೆ ಆಗ್ತಾ ಇಲ್ವಾ, ಮನೇಲಿ ಏನಾದರೂ ಸಮಸ್ಯೆ ಇದೆಯಾ, ಈ ಕೂಡಲೇ ಮೇಲ್ಗಡೆ ಕಾಣಿಸ್ತಕ್ಕಂಥ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಗುರೂಜಿ ಅವರಿಂದ ಒಂದು ಒಳ್ಳೆಯ ಪರಿಹಾರ ಪಡೆದುಕೊಳ್ಳಿ ಸ್ನೇಹಿತರೆ.